ಬಾರಪ್ಪ ಕೊಟ್ರೇಶಿ. ಹೇಗಿದೆ ಆರೋಗ್ಯ? ಆರೋಗ್ಯ ಬಿಡಪ್ಪ, ವಿಷಯ ಗೊತ್ತಾಯ್ತಾ? ಏನು ವಿಷಯ? ನಿಮ್ಮ ಕಾಲೇಜಿನದ್ದೇ ವಿಷಯ. ನಮ್ಮ ಕಾಲೇಜಿಂದು ಏನು ವಿಷಯ? ಕೊಟ್ರೇಶಿ ನೋಡಿಲ್ಲಿ, ಡಿಗ್ರಿ ವಿದ್ಯಾರ್ಥಿಯ ಚೌರ್ಯ ಲೀಲೆ. ಎಕ್ಸಾಮ್ ಹಿಂದಿನ ದಿನ ರಾತ್ರಿ ಕ್ವಶನ್ ಪೇಪರ್ ಫಾರ್ಜರಿ ಮಾಡಲು ಹೋಗಿ ವಾಚ್ಮನ್ ಅನ್ನು ಬರ್ಬರವಾಗಿ ಹತ್ಯೆ ಮಾಡಿದ ಆರೋಪಿಯನ್ನು ದೇವಣೂರು ಮೂಲದ ನಿಕೇತನ ಕಾಲೇಜಿನ ಡಿಗ್ರಿ ಕೊನೆಯ ವರ್ಷದ ವಿದ್ಯಾರ್ಥಿ ಎಂದು ಗುರುತಿಸಲಾಗಿದೆ. ಇರಲಿ ಬಿಡು ಕೊಟ್ರೇಶಿ, ಕಲಿಗಾಲ, ಸಾವು ನೋವು ಆಗ್ತಾನೆ ಇರುತ್ತೆ. ಹಾಗಂತ ಕಾಫಿ ರುಚಿ ಬಿಡ್ಲಿಕ್ಕಾಗತ್ತಾ? ಹೀರೋ ಸ್ವರ್ಗ ಸ್ವರ್ಗ ಕಾಣುತ್ತೆ. ನೀನು ಮಾಡಿದ್ದು ತಪ್ಪು ಅನಿಸ್ತಾ ಇಲ್ವಾ? ಪರ್ಸ್ಪೆಕ್ಟಿವ್ಸ್ ಜಗತ್ತಲ್ಲಿ ತಪ್ಪು ಸರಿ ಅನ್ನೋದನ್ನು ಹುಟ್ಟಾಕುತ್ತೆ. ಚಳಿ ಮಳೆ ಗಾಳಿ ಏನೇ ಇದ್ದರೂ ಕಷ್ಟಪಟ್ಟು ದುಡಿತಾರೆ. ದುಡ್ದಿರೋದು 4 ಕಾಸಾದರೂ ತಮ್ಮ ಮಕ್ಕಳು ವಿಶ್ವೇಶ್ವರಯ್ಯ ಆಗಲಿ ಅಬ್ದುಲ್ ಕಲಾಂ ಆಗಲಿ ಅಂತ ಖರ್ಚು ಮಾಡ್ತಾರೆ. ನಮ್ಮ ಹಾಗೆ ಮಕ್ಕಳು ಆಗಬಾರ್ದು ಅಂತ ಕಾಲೇಜಿಗೆ ಕಳಿಸಿದ್ರೆ ಈ ಥರ ಹಲ್ಕ ಕೆಲಸ ಮಾಡೋಕ್ಕೆ ನಾಚಿಕೆ ಆಗಲ್ವಾ? ಬಾಯ್ ಬಿಡ ಸರ್, ನಿಜವಾಗ್ಲೂ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನಾನೇನು ಮಾಡಿಲ್ಲ. ನೋಡು, ತಪ್ಪಾಗೋದು ಒಂದು ಕ್ಷಣದ ಕೆಲಸ. ಆ ತಪ್ಪಿಗಿಂತ ಒಂದು ಕ್ಷಣ ಮುಂಚೆ ನೀನು ಯೋಚನೆ ಮಾಡಿದ್ರೂ ತಪ್ಪಾಗೋದು ತಪ್ಪತ್ತೆ. ಮಾಡಿರೋ ತಪ್ಪನ್ನ ನಿಯತ್ತಲ್ಲಿ ಒಪ್ಕೋ, ಶಿಕ್ಷೆ ಕಮ್ಮಿ ಆಗತ್ತೆ. ವಿನಯ್, ಆಂಟನಿ, ಗೋಪಿ, ಇವ್ರ 3 ಜನಕ್ಕೂ ನಿಂಗೂ ಏನ್ ಸಂಬಂಧ? 12/8/2024 ರಾತ್ರಿ 11 ಗಂಟೆಗೆ ಕಾಲೇಜಲ್ಲಿ ಏನ್ ಮಾಡ್ತಾ ಇದ್ದೆ? ಯಾವ ಕಾಲೇಜು ಸರ್? ಆ ರಾತ್ರಿ ನಾ ಯಾಕೆ ಅಲ್ಲಿಗೆ ಹೋಗ್ಲಿ? ಸುಳ್ಳು ಹೇಳ್ತೀಯೋ? ಅಮ್ಮ! ಎಕ್ಸಾಮ್ ಅಟೆಂಡ್ ಮಾಡಿ ಅಂತ ಕಾಲೇಜಿಗೆ ಕಳಿಸಿದ್ರೆ ಸುಳ್ಳು ಹೇಳೋದು, ಕ್ವಶನ್ ಪೇಪರ್ ಕದಿಯೋದು, ಇಷ್ಟು ಸಣ್ಣ ವಯಸ್ಸಿಗೆ ಕೊಲೆ ಮಾಡೋ ಬುದ್ಧಿ. ಅಯ್ಯ ನಿನ್ನ ಬಿಡು. ಹೇಳ್ತೀನಿ. ಗೋಪಿ, ವಿನಯ್, ಆಂಟನಿ, ನಾವು 4 ಜನ ಫ್ರೆಂಡ್ಸು. ಭಟ್ರೆ ನಮಸ್ತೆ. ಭಟ್ರೆ ಒಂದು 20 ರೂಪಾಯಿ ಬೋಂಡಾ, ಹಂಗೆ ಒಂದು ಒಳ್ಳೆ ಚಾ ಕೊಡಿ. ಭಟ್ರೆ ಬೋಂಡ ಬೇಡ, ಬರೀ ಚಾ ಕೊಡಿ ಸಾಕು. ದುಡ್ಡಲ್ಲಿ ತಂದಿದ್ನಲ್ಲ, ಇದೇ ಜಾಬಲ್ಲಿ ಇಟ್ಟಿದ್ದೆ. ಏನು ಮಾಡೋದು? ಎಂತ ಆಯ್ತಾ ವಿನಯ? ಏನು ಅಂತ ಹೇಳಲಿ ಭಟ್ರೆ, ನೀವು ಮಾಡಿದ ಚಾ ಕುಡಿದು ನಂಗೆ ನಮ್ಮ ಅಜ್ಜನೇ ನೆನಪಾದ್ರು. ಅವರು ನಿಮ್ಮ ಥರನೇ ಒಂದು ಸಣ್ಣ ಗೂಡಂಗಡಿ ಇಟ್ಕೊಂಡಿದ್ರು. ಅವ್ರು ಮಾಡಿದ ಚಾ ಕುಡಿದು 2 ದಿನ ಹಲ್ಲುಜ್ಜಿದ್ರು. ಆ ರುಚಿ ಬಾಯಲ್ಲೇ ಇರ್ತಿತ್ತು. ಅವರು ನಿಮ್ಮ ಥರನೇ ಒಂದಿನ ತಿರುಪತಿಗೆ ಹೋಗಿ ತಿಮ್ಮಪ್ಪನಿಗೆ 300 ರೂಪಾಯಿ ದಕ್ಷಿಣ ಹಾಕಿದ್ರು. ಅದಾಗಿದ್ದೇ ತಡ, ಈಗ ಚಾದೆ 7 ಹೋಟ್ಲ್ ಇಟ್ಕೊಂಡಿದ್ದಾರೆ. ನಂಗೆ ಅವ್ರದೇ ನೆನಪಾಗ್ಬಿಡ್ತು ಭಟ್ರೆ ನಿಮ್ಮನ್ನ ನೋಡಿ. ಯಾವಾಗಾದ್ರು ತಿರುಪತಿಗೆ ಹೋದ್ರೆ ನನ್ನ ಹೆಸರಲ್ಲಿ 300 ರೂಪಾಯಿ ಕಾಣಿಕೆ ಹಾಕಿ ಬಾ, ಆಯ್ತಾ? ಇಲ್ಲಿ ಬಾ. ಹೇಳಿ ಭಟ್ರೆ. ಸರಿ ಭಟ್ರೆ. ಯಾಕೆ ಅಳ್ತಾ ಇದೀಯಾ? ನಂದೇ ತಪ್ಪಿಲ್ಲ
ಅಪ್ಪಾಜಿ ಈ ಬೋರ್ಡ್ ಮೇಲೆ ಬರ್ದಿರ್ತಾರಲ್ಲ ವಿ ಶುಡ್ ಲವ್ ಟೀಚರ್ಸ್ ಅಂತ, ಅದಕ್ಕೆ ನಾ ಶೋಭಾ ಮೇಡಮ್ ಹತ್ರ ಹೋಗ್ಬಿಟ್ಟು ಐ ಲವ್ ಯು ಮೇಡಮ್, ನಾನು ನಿಮ್ಮನ್ನ ದಿನ ಲವ್ ಮಾಡ್ತೀನಿ, ನೀವು ನೋಡಕ್ ಚೆನ್ನಾಗಿದ್ದೀರಾ, ಲವ್ ಮಾಡಕ್ ಕಷ್ಟ ಆಗುತ್ತಂದ್ರೆ ಮದುವೆ ಆಗೋಣ ಅಂತಂದೆ ಅಷ್ಟೇ ಅಪ್ಪಾಜಿ. ಅದಕ್ಕೆ ಮಂಜುನಾಥ್ ಸರ್ ನಂಗೆ ಹೊಡ್ತ ಅಪ್ಪಾಜಿ. ನೀನ್ ಅವ್ರಿಗೆ ಹೋಗಿ ಐ ಲವ್ ಯು ಮಂಜುನಾಥ್ ಸರ್ ಯಾಕೆ ಹೊಡೆದ್ರು? ಶೋಭಾ ಮೇಡಮ್ ಮಂಜುನಾಥ್ ಸರ್ ಹೆಂಡತಿ ಅಪ್ಪಾಜಿ. ಗಣಿತ ಮೇಡಮ್ ಹತ್ರ ಲೆಕ್ಕದ ಪಾಠ ಮಾಡು ಅಂದ್ರೆ ಜೀವನದ ಪಾಠ ಮಾಡಿಸ್ಕೊಳಕ್ ಹೊರಟಿದ್ಯಲ್ಲೋ. ಗೋಪಿ ಎಲ್ಲೋದ ಹೇಳು, ಅಲ್ಸತ್ನ ಯಾವನಿಗೆ ಗೊತ್ತಪ್ಪಾಜಿ. ಬಾ ನೋಡೋಣ. ಆಗಲ್ಲ ಪ್ರಿಯಾ, ಈ ವರ್ಷ ಡಿಗ್ರಿ ಮುಗಿಯುತ್ತೆ. ನಂಗೆ ಮುಂದೆ ಜೀವನದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಆಸೆ. ಈ ಡಿಗ್ರಿ ಮುಗಿಸಿ ಕೋರ್ಸ್ ಮುಗಿಸಿ ನಮ್ಮಿಬ್ಬರ ವಿಚಾರ ಮನೇಲಿ ಹೇಳಬೇಕು ಅಂದರೆ ನಾನು ಹೆಸರು ಮಾಡಿರಬೇಕು. ಅವೆಲ್ಲ ಆಗಲ್ಲ, ಕಷ್ಟ ಇದೆ. ತಾಳ್ಮೆಯಿಂದ ಇರು, ನೀನು ಅನ್ಕೊಂಡಿದ್ನ ಮಾಡೋಕ್ಕಾಗತ್ತೆ. ಈಗಲೇ ಕನಸು ನಿಜ ಆಗಬೇಕು ಅಂದರೆ ಯಾವತ್ತೂ ಆಗಲ್ಲ. ಇದೆಲ್ಲ ಆಗಲ್ಲ. ಅಪ್ಪಾಜಿ ಅಪ್ಪಾಜಿ ಸಂಗೀತ ಸಂಯೋಜಕರು, ಸಂಗೀತ ಸಂಯೋಜನೆ ಜೋರಾಗಿ ನಡೀತಿದ್ದಿಲ್ಲ ಅಪ್ಪಾಜಿ. ಏಯ್, ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಇರೋ. ನೀ ಹೋಗಿ ಪ್ರಿಯಾ. ಸಾಕು ಸಾಕು, ಬಿಲ್ಡಪ್ ಕೊಟ್ಟಿದ್ದು ಸಾಕು. ಓದ್ಲ ಅವಳು. ಏನು 2 ದಿನದಿಂದ ಭಾಳ ಟೆನ್ಷನ್ನಲ್ಲಿದ್ದೀರಾ? ಏನು ಸಮಾಚಾರ? ಇರ್ಬೇಕಲ್ಲ, ಇನ್ನು 2 ದಿನದಲ್ಲಿ ಎಕ್ಸಾಮ್ ನೆನಪಿದ್ಯಾ? ಇದೆಲ್ಲ ಡಿಸೈಡ್ ಆಗಿದೆ ಅಪ್ಪಾಜಿ. ಎಲ್ಲ ನೀನು ಕೇಳ್ಕೊಂಬರ್ತಾರೆ ನೋಡು. ಅಪ್ಪಾಜಿ 2 ವರ್ಷ ಆಯ್ತು ಅಪ್ಪಾಜಿ, ಪಾಸ್ ಆಗ್ತಿಲ್ಲ, ಬರೀ ಫೇಲ್ ಆಗ್ತಾ ಇದೀವಿ. ಇನ್ನು ಪಾಸ್ ಆಗೋದು ಯಾವಾಗ ಅಪ್ಪಾಜಿ? ಆ ಡಬ್ಬ ನನ್ನ ಮಗ ಪ್ರಿನ್ಸಿಪಲ್ ಒಂದು ಮೆಸೇಜ್ ಆದ್ರೂ ಮಾಡ್ಬೇಕಿತ್ತಲ್ಲ ಅಪ್ಪಾಜಿ, ಎಕ್ಸಾಮ್ ಇದೆ ಅಂತ. ಮಾಡ್ತಾರೆ ನೋಡು. ಹಾಂ, ಅದೆಲ್ಲ ಹೋಗ್ಲಿ, ಎಕ್ಸಾಮಲ್ಲಿ ಎಂತ ಬರೆಯೋದು ಅಂತ ಯೋಚನೆ ಮಾಡಿ. ಎಂತ ಮಾಡೋದು ಅಪ್ಪಾಜಿ, ಬರೀ ಪಿಕ್ಚರ್ ಕತೆ ಬರೆದು ಬರ್ಬೇಕು ಅಷ್ಟೇ ಅಪ್ಪಾಜಿ. ಕ್ವಶನ್ ಪೇಪರಲ್ಲಿ ಏನು ಬರುತ್ತೆ ಅಂತ ಮುಂಚೆನೇ ಗೊತ್ತಿರುತ್ತೆ ನಿಮಗೆ? ಹ್ಞೂ ಗೊತ್ತಿರುತ್ತೆ ನಿಮಗ. ಯಾವ್ದು ನಿಮ್ಮ ಅಪ್ಪ ಮಾಡೋದ? ಎಕ್ಸಾಮಲ್ಲಿ ಯಾವ ಕ್ವಶನ್ ಬರುತ್ತೆ ಅಂತ ನಾವು ಮುಂಚೆನೇ ಗೊತ್ತಿದ್ರೆ ಹೆಂಗೆ? ಹಾ ಸೂಪರ್ ಐಡಿಯಾ ಅಪ್ಪಾಜಿ. ಹಾಗಾದ್ರೆ ಕ್ವಶನ್ ಪೇಪರ್ ಎಲ್ಲಿ ಸಿಗುತ್ತೆ ಅಪ್ಪಾಜಿ? ಸುಂಕದ ಕಡೆಯಲ್ಲಿ ಸಿಗುತ್ತೆ, ಹೋಗಿ ನೋಡು. ನಿಮ್ಮ ಅಜ್ಜಿ ವಚ್ಚ. ಏಯ್, ಅಬ್ಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಪ್ಪಾಜಿ. ಆದರೆ ಇದನ್ನು ಹಗಲು ಮಾಡೋಕ್ಕಾಗಲ್ಲ, ರಾತ್ರಿನೇ ಮಾಡಬೇಕು. ಇಲ್ಲಿಂದ ನಮ್ಮ ರೂಮು 8 ಕಿಲೋಮೀಟ್ರು, ಇಲ್ಲಿಂದ ಅಲ್ಲಿಗೆ ಹೋಗೋದು ಹೆಂಗಪ್ಪಾಜಿ? ನಡ್ಕೊಂಡು ಹೋಗೋಣಕ್ಕಲ್ಲ. ಹೋಗ್ಬೇಕಾದ್ರೆ ಸಿಕ್ಕಾಕೊಟ್ರೆ ಗೋವಿಂದ, ಅದೇ ಕಾರಿದ್ರೆ ಸುಯ್ ಅಂತ ಹೋಗ್ಬಿಡ್ಬೋದು. ಹೆಂಗಿದೆ ಐಡಿಯಾ ಅಪ್ಪಾಜಿ? ಐಡಿಯಾ ಚೆನ್ನಾಗಿದೆ, ಚೀಪ್ ಆ್ಯಂಡ್ ಬೆಸ್ಟು. ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ನಮ್ಮ 3 ಜನರ ಪರಿಸ್ಥಿತಿನೂ ಒಂದೇ ಥರ ಆಗಿದೆ. ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ನಮಗೆ ಸುಲಭ ಆಗುತ್ತೆ. ಅದೆಲ್ಲ ಸರಿ, ಕಾರ್ ಎಲ್ಲಿದೆ? ಗುಜ್ರಿ ಬಾಬು ಬನ್ನಿ. ಥೂ, ಹೋಗಲ್ಲ. ಇಲ್ಲ ಇಲ್ಲ, ಇವ್ರು ಯಾಕೆ ಇಲ್ಲಿ ಬರ್ತಾ ಇದ್ದಾರೆ? ಸಂಜಯ್ ಅಪ್ಪಾಜಿ ಬಾ, ಕೆಲಸ ಇದೆ. ಏನು ಕೆಲಸ? ಬಾ ಅಪ್ಪಾಜಿ ಹೇಳ್ತೀನಿ. ಏನಂತ ಇಂಪಾರ್ಟೆಂಟ್ ವಿಷಯ? ಇಲ್ಲೇ ಹೇಳಕ್ ಹೇಳು. ಏನೋ ಇರ್ಬೋದು, ಒಂದು ಅರ್ಧ ಗಂಟೆ ಬರ್ತೀನಿ, ಬೇಗ ಬರ್ತೀನಿ. ಬೇಡ ಸಂಜು, ನಾ ಹೇಳ್ತಾ ಇದ್ದೀನಿ, ನಂಗೆ ತುಂಬಾ ನೆಗೆಟಿವ್ ಫೀಲ್ ಆಗ್ತಾ ಇದೆ. ಇವ್ರ ಜೊತೆ ಎಲ್ಲ ಸೇರ್ಬೇಡ. ಏನೂ ಇಲ್ಲ, ಬರ್ತೀನಿ ಬರ್ತೀನಿ. ಏನು ವಿಷಯ? ಹಾಂ ಸರಿ ಸರಿ. ಬಾರ ಬಾಬಣ್ಣ, ಮತ್ತೆ ಇವರು ನೀವು ಸಂಜಯ್ ಸಂಜಯ್. ದಿವ್ಯ ದೃಷ್ಟಿ ಎಲ್ಲ ಉಂಟೆ ನಮ್ಗೆ. ನೀವು ಆಂಟನಿ. ಅದು ಬಾಬಣ್ಣ. ಅಪ್ಪಾಜಿ ಅಪ್ಪಾಜಿ ಬೇರೆ ಎಂತ ಬೇಡ ಅಪ್ಪಾಜಿ, ನಮಗೆ ನಿಮ್ಗೆ ಕಾರ್ ಬೇಕಷ್ಟೇ ಅಪ್ಪಾಜಿ. ಕಾರ್ ಎಂತ ಕಾರ್? ಸಡಿವಾ ಬಾಬಣ್ಣ, ಅದು ಕಾಲೇಜಲ್ಲಿ ಇಂಟರ್ನ್ಶಿಪ್ ಕೊಟ್ಟಿದ್ದಾರೆ ಬಾಬಣ್ಣ. ಅದನ್ನ ನಾವು ದಿನಾ ಪ್ರೆಸ್ಸಿಂದ ಒಂದು ಬಂಡ್ಲ್ ಪೇಪರ್ ತೊಗೊಂಡು ಕಾಲೇಜಿಗೆ ಕೊಡಬೇಕು ಬಾಬಣ್ಣ. ನೀವೇನಾದರೂ ದೊಡ್ಡ ಮನ್ಸು ಮಾಡಿ ನಾಳೆ ಒಂದಿನ ಕಾರ್ ಕೊಟ್ಟರೆ ನಾವು ನಿಮ್ಮ ಹೆಸರು ಹೇಳ್ಕೊಂಡು ಊಟ ಮಾಡ್ತೀವಿ ಬಾಬಣ್ಣ. ಇಷ್ಟೇನ ಮಾರೆ, ನಿಮಗೆ ಇಲ್ಲದೆ ಇರೋ ಕಾರ ತೆಕ್ಕೊಳ್ಳಿಯಾ? ಕಾರ್ ನಿಮ್ಮದೇ ಅಲ್ಲ. ಥ್ಯಾಂಕ್ ಯು ಬಾಬಣ್ಣ, ಥ್ಯಾಂಕ್ ಯು. ಏಯ್ ಸಡಿ ಬರ, ನೀವು ಕಾರ್ ಓಡಿಸ್ತಾನೆ ಬಾಬಣ್ಣ. ನಾನು ಕಾರ್ ಬಿಡಿಸ್ತೀನಿ. ಬಾಬಣ್ಣ ಸೀಟು ಅದು ಚೂರು ರೆಡಿ ಆಗ್ತಾ ಇತ್ತು. ಸರಿ ಹಾಕ್ತೀರಲ್ಲ? ಅಡ್ಡಿಲ್ಲ. ಸರಿ ಸರಿ. ಸರಿ ಸರಿ ಬಾಬಣ್ಣ ಬರ್ತೀನಿ ಬಾಬಣ್ಣ. ಬಾಯ್.
ನಾವು ಅಂದ್ಕೊಂಡಂಗೆ ಎಲ್ಲ ಆಗುತ್ತಲ್ಲ? ಆಗತ್ತೆ. ಭಗವಂತ ಇಲ್ಲ ಅಂತ ಅವನನ್ನು ನೋಡದೇನೆ ನೀ ಹೇಗೆ ಹೇಳುತ್ತೀಯ ಹೇಳೋನು ಪಕ್ಕ ಬೆಪ್ಪ. ತಪ್ಪನ್ನು ಮಾಡೋಕ್ ಮುಂಚೆ ಹೇಗಪ್ಪ ಗೊತ್ತಾಗೋದು? ತಪ್ಪೇನು ಮದುವೆ ತರ ಗೊತ್ತಿದ್ದು ಮಾಡೋ ತಪ್ಪ. ಬಂದಿದ್ದೊಬ್ಬ ಸ್ಟೂಡೆಂಟ್ ಆಗಿ ಒಳ್ಳೆ ಮಾರ್ಕ್ಸ್ ಅನ್ನ ತೆಗಿಯೋಕೆ ಮೆಸ್ಸೆ ದೇವ್ರು ಪಾಠ ಮಾಡಿ ಕಾಪಾಡೋನನ್ನ. ರ್ಯಾಂಕ್ ಬಂದ್ರೆ ಬೆಂತಟ್ಟೋನು ಮತ್ತೆ ಮೇಲಾದ್ರೆ ದಾಸಿಂದೇನ. ಬರುತನಕ ಜೀವನ ಧಾಳೆ ಹರಿತಾ ಹರಿತಾ ಕುಂತುಕೊಂಡವ್ರೆ. ಅಪ್ಪಾಜಿ ನೀನು ಹುಡುಗಿಗೆ ಬಂದಿದ್ದ ಅಪ್ಪಾಜಿ. ಕೊಡಲ್ಲ ಏನು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದೀರಾ? ಆ್ಯಂಟೋನಿ ಕೊಡೋ ಅವನಿಗೆ. ಹೇಳೋದು ಅರ್ಥ ಆಗ್ಲಿಲ್ವ? ಕೊಡೋ ಅವನಿಗೆ. ನಡಿಯ. Ibi expectabo nulla festination. ಎನರ್ಜಿ ಇದೆ ಅಂತ ಹುಲಿಯನ್ನೇ ಬಲಿ ಮಾಡೋಕೆ ಹೋದ್ರೆ ಕೊಡಲಿ ನಾನೀನೇ ನುಂಗಿ ಹರ್ಕೊಂಡಂಗ ಗೊತ್ತಪ್ಪ. ತಲೆಯಲ್ಲಿ ಮೆದುಳಿದ್ದಂತ ದೇವ್ರನ್ನ ಹಾಕೊಂಡೆ ನೀನು. ಹಚ್ಚಿ ಬೆಂಕಿಗೆ ನೀನೆ ಕುತ್ಕೊಂಡು ಕೊಡ್ತೀಯ ಬೇಕಪ್ಪ. ಹೋಗಲೇ. ಆಂಟೋನಿ ಅಪ್ಪಾಜಿ ಮೊದಲನೇ ರ್ಯಾಕಲ್ಲಿ 2ನೇ ಸ್ಟೆಪ್ಪಲ್ಲಿ ಕೆಮಿಸ್ಟ್ರಿ ಇದೆ, 8ನೇ ರ್ಯಾಕಲ್ಲಿ 2nd ಸ್ಟೆಪ್ಪಲ್ಲಿ ಬಾಟ್ನಿ ಇದೆ,
ಜೊತೆ ಅಕ್ಕ ಜೋರ ಅಪ್ಪಾಜಿ. ಹೌದಾ, ಆಯ್ತಾ ನಿಂದು? ಹಾಂ, ಹೊರಗಡೆ ಯಾರಿಲ್ಲಲ್ಲ ಅಪ್ಪಾಜಿ? ಯಾರಿಲ್ಲ, ಹುಷಾರಪ್ಪ. ಅಪ್ಪಾಜಿ, ನಿಂಗೂ ಗಾಡಿ ಹೋಗಕ್ಕೆ ಬರುತ್ತೆ ಅಪ್ಪಾಜಿ? ನಾನು ಬೈಕ್ ಬಂದಾಗ ಎಲ್ಲ ಬರುತ್ತೆ, ಮುಚ್ಕೊಂಡು ಕೂತ್ಕೊಳ್ಳ. ನಾನು ಹೇಳ್ತೀನಿ ಅಯ್ಯೋ ಅಯ್ಯೋ. ಕೃಷ್ಣನ್ ತರ ಬರೀ ಬೆಣ್ಣೆ ಕದಿತ್ಯ ಅನ್ಕೊಂಡಿದ್ದೆ, ಕಂಸನ್ ತರ ಕೊಲೆಗಾರ ಆಗ್ಬಿಟ್ಟಿಯಲ್ಲೋ. ಒಂದ್ ವೇಳೆ ಬೇಲ್ ಸಿಕ್ಕಿ ನೀ ಹೊರಗ್ ಬಂದ್ರು ನಿನ್ ವಿರುದ್ಧ ನಾನೇ ಸಾಕ್ಷಿ ಹೇಳ್ತೀನಿ. ಒಂದ್ ವೇಳೆ ನೀನ್ ಹೊರಗ್ ಬಂದ್ರು ನನ್ ಡೆತ್ ನೋಟಲ್ಲಿ ನಿನ್ ಹೆಸರು ಬರ್ದಿಟ್ಟು ಸೂಸೈಡ್ ಮಾಡ್ಕೋತೀನಿ. ಒಂದ್ ಹೆಣ್ಣಿನ ಡೆತ್ ನೋಟಲ್ಲಿ ಹೆಸರು ಸಿಕ್ಕಿದ್ರೆ 10 ವರ್ಷ ಜೈಲು, ನೆನ್ಪಿಟ್ಕೋ. ನೆನಪುಗಳ ಕೋಟೆಗೆ ನೀನೇನೆ ಕಾವಲುಗಾರ, ಅಡಿಪಾಯವಾಗುವೆ ಬೇಕು ನಿನ್ನ ಸಹಕಾರ. ಒಂದು ದಿನ ಆಗುವುದೇ ನಮ್ಮ ಕನಸು ಸಾಕಾರ. ನೆನಪುಗಳ ಕೋಟೆಗೆ ನೀನೇನೆ ಕಾವಲುಗಾರ, ಅಡಿಪಾಯವಾಗುವೆ ಬೇಕು ನಿನ್ನ ಸಹಕಾರ.
ನಾನು ಯಾಕೆ ಬಯಸಿದೆನು ಸುಳ್ಳು ಕೋಪ ಮಾಡಿಕೊಮ್ಮೆ ಎಂದು ಯಾಕೆ ಹೇಳಿದೆನು ನನಗೆ ಗೊತ್ತು ಇಲ್ಲದೇನೆ ತಪ್ಪು ಕೆಲಸ ಮಾಡಿದೆ ನಿನಗೆ ಹೊತ್ತು ಇಲ್ಲದೇನೆ ತುಂಬ ದೂರ ಸಾಗಿದೆ ನೆನಪುಗಳ ಕೋಟೆಗೆ ನೀನೇನೆ ಕಾವಲುಗಾರ್ತಿ ಅಡಿಪಾಯವಾಗಲು ಬೇಕು ನಿನ್ನ ಸುಂದರ ಮೂರ್ತಿ ಪ್ರೀತಿ ಕೊಂಡಿ ಕಳಚಿ ಬೀಳಲು ಕಡಿದು ಬಿದ್ದ ಮರದಲ್ಲಿ ಹಕ್ಕಿಯಂತೆ ಆದೆನು ನಾನು ನೀನಿಲ್ಲದ ಬದುಕಲ್ಲಿ ಪ್ರೇಮ ಸಾಲ ಮೊದಲು ಬೇಡ ಇಲ್ಲದೇನು ಬೇಕೀಗ ಯಾರು ಇಲ್ಲ ನೀಡುವವರು ಶುರುವಾಗಿದೆ ದುರ್ಯೋಗ ನೆನಪುಗಳ ಕೋಟೆಗೆ ನಾನೇನೆ ಕಾವಲುಗಾರ ಅಡಿಪಾಯವಾಗಲು ಬೇಕೆ ನನ್ನ ಸಹಕಾರ ತರನ ರನನ ರನನ ತರನ ರನನ ಒಂದು ಕ್ವಶನ್ ಪೇಪರ್ ಕದಿಯೋಕ್ಕೇ ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿದಿರಲ್ಲ ನಿಮ್ಮನ್ನೆಲ್ಲ ಆರ್ಮಿ ಡಿಫೆನ್ಸ್ ಅನಲಿಸ್ಟ್ ಮಾಡಬೇಕಿತ್ತು. ಪಾಕಿಸ್ತಾನದವರು ನಿಮ್ಮ ಪ್ಲ್ಯಾನ್ ನೋಡೆ ಅರ್ಧದಷ್ಟು ಹೆದರೋಗ್ತಿದ್ರು. 4 ಜನನೂ ಸೇರಿ ಒಟ್ಟಿಗೆ ಪ್ಲ್ಯಾನ್ ಮಾಡಿ 4 ಜನನೂ ಒಟ್ಟಿಗೆ ಆಟಾಡಿ ಅದರಲ್ಲೂ 3 ಜನ ಮಾಡಿರೋ ಪ್ಲ್ಯಾನಿಂದ ಈಗ ನೀನು ಇಲ್ಲಿ ಕೂತಿದ್ಯಾ ಅಷ್ಟೇ. ಬೇರೆ ಪ್ಲ್ಯಾನಾ? ಹೇಯ್ ಕೇಳಿಸ್ಕೊಳ್ರು ಇಲ್ಲಿ. ನಾವೇನಾದ್ರು ಕ್ವಶನ್ ಪೇಪರ್ ಎತ್ತಿದ ಮೇಲೆ ನಾಳೆ ಅದರಲ್ಲಿ ಏನಾದ್ರು ವ್ಯತ್ಯಾಸ ಗೊತ್ತಾದರೆ ನಮ್ಮ 3 ಜನಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು 3 ಜನ ಮೊದಲು ಹೋಗಿ ಕ್ವಶನ್ ಪೇಪರ್ ಎತ್ಕೊಂಡು ಬರೋಣ. ಲಾಸ್ಟಿಗೆ ಅವನು ಹೋಗಲಿ, ಏನಂತೀರ? ಗೋಪಿ, ಅವನು ಒಳಗೆ ಹೋಗ್ತಾ ಇದ್ದಂಗೆ ನಾನು ಅವನ ಇಯರ್ಬಡ್ಸ್ನ ಡಿಸ್ಕನೆಕ್ಟ್ ಮಾಡ್ತೀನಿ. ನಾನು ಅದನ್ನು ಮಾಡಿದ ತಕ್ಷಣ ಜೋರಾಗಿ ಕಿರ್ಚ್ಕೊಂಡು ಕಾಲೇಜ್ ಗೇಟ್ ಹತ್ರ ಬಾ. ನೀನು ಬಾ. ಬರ್ತಾ ವಾಚ್ಮನಿಗೆ ಗೊತ್ತಾಗಬಾರ್ದು ನೀನು ಬರ್ತಾ ಇರೋದು. ಅದಾದ ತಕ್ಷಣ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ನಾವೇನಕ್ಕೆ? ನಾಳೆ ಹೇಗಿದ್ದರೂ ಅವನು ಬಂದು ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಎಕ್ಸಾಮ್ ಅಂತೂ ನಿಲ್ಲಲ್ಲ. ಯಾಕೆ ಹೇಳಿ? ಕ್ವಶನ್ ಪೇಪರ್ ಅವನೊಬ್ಬನೇ ನೋಡಿರ್ತಾನೆ. ನಾವು ನೋಡಿರೋದು ಯಾರಿಗೂ ಗೊತ್ತಾಗಲ್ಲ. ಅದಾದಮೇಲೆ ಲೆಕ್ಚರರ್ಸ್ ಎಲ್ಲ ಟೆನ್ಷನಿಂದ ಓಡಾಡ್ತಾರೆ, ಕ್ವಶನ್ ಪೇಪರ್ ಲೀಕ್ ಆಗಿದೆ. ಆಗ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಯಾರಿಗೆ ಕ್ವಶನ್ ಪೇಪರ್ ಕೊಟ್ಟಿದ್ದೀವಿ, ಯಾರಿಗೆ ಕ್ವಶನ್ ಪೇಪರ್ ಕೊಟ್ಟಿಲ್ಲ ಅಂತ. ನಾವು ಅದ್ರ ಮಧ್ಯೆ ಸೇರಿಸಿ ಎಕ್ಸಾಮ್ ಬರೆಯೋಣ. ಏನಂತೀರಾ? ಸೂಪರ್ ವಿನಯ್. ಈ ಯಾವ ಪ್ಲ್ಯಾನಲ್ಲೂ ಅಲ್ಲಿ ಕೊಲೆ ಆಗಿರೋ ವಾಚ್ಮನ್ ವಿಷಯ ಬಂದಿಲ್ಲ. ಬಾಡಿ ಮೇಲೆ ಇರೋ ಫಿಂಗರ್ ಪ್ರಿಂಟ್ಸು ನಿನ್ನ ಫಿಂಗರ್ ಪ್ರಿಂಟ್ಸೇ ಅನ್ನೋಕೆ ಇದೇ ಸಾಕ್ಷಿ. ಖುದ್ದಾಗಿ ನೀನೇ ಆ ಜಾಗದಲ್ಲಿರೋದನ್ನು ಅಲ್ಲಿರೋ ವಾಚ್ಮನ್ನು ಆ ಹೆಣದ ಜೊತೆಗೆ ನಿನ್ನನ್ನು ನೋಡಿದ್ದಾನೆ. ಇಟ್ಸ್ ಸಾಕಲ್ವಾ ನೀನೇ ಕೊಲೆಗಾರ ಅನ್ನೋಕೆ? ಸೊ ಇಟ್ಸ್ ಪರ್ಫೆಕ್ಟ್ಲಿ ಪ್ರೂವನ್ ದ್ಯಾಟ್ ಯು ಆರ್ ದ ಕಿಲ್ಲರ್. ನಾನು ಯಾವ ಕೊಲೆನೂ ಮಾಡಿಲ್ಲ. ನಾನು ತಪ್ಪು ಮಾಡಿಲ್ಲ ಅಂದ್ರೂ ಯಾಕೆ ನನಗೆ ಟಾರ್ಚರ್ ಕೊಡ್ತಿದ್ದೀರಾ? ಪೊಲಿಟಿಕಲ್ ಪವರ್, ನ್ಯಾಯನೋ ಅನ್ಯಾಯನೋ ನೋಡದೆ ಮನ್ಸಿಗೆ ಬಂದಿದ್ದನ್ನು ಮಾಡೋದು ಪೊಲಿಟಿಕ್ಸಾ? ನ್ಯಾಯ ಸಿಗುತ್ತೆ ಅನ್ನೋ ಆಸೆಯಿಂದ ಕಾಯೋ ಮುಗ್ಧ ಜನಗಳಿಗೆ ಅನ್ಯಾಯ ಮಾಡೋದೇ ನಿಮ್ಮ ಪವರಾ? ನೈಸ್, ತುಂಬ ಚೆನ್ನಾಗಿ ಡೈಲಾಗ್ ಹೊಡಿತೀಯ. ಬಟ್ ಒಬ್ಳು ಒಳ್ಳೆ ತಾಯಿ ಹೊಟ್ಟೆಲಿ ಹುಟ್ಟಿದ್ರು ಮಕ್ಕಳು ಹಾಳಾಗಬಾರ್ದು ಅಂತ ಏನು ಇಲ್ಲಲ್ವಾ? ಅದೇ ರೀತಿ ಮಕ್ಕಳು ದಾರಿ ತಪ್ಪೋದ್ರಲ್ಲಿ ಎಜುಕೇಷನ್ ಸಿಸ್ಟಮ್ ಹೆಂಗೋ ಕಾರಣ ಆಗುತ್ತೆ. ಅದೇ ನಿಮ್ಮ ಎಜುಕೇಷನ್ ಸಿಸ್ಟಮ್ ಮಕ್ಕಳನ್ನು ಡಾಕ್ಟರ್ ಆಗೋದು ಹೆಂಗೆ, ಇಂಜಿನಿಯರ್ ಆಗೋದು ಹೆಂಗೆ ಅನ್ನೋದನ್ನು ಹೇಳ್ಕೊಡುತ್ತೆ. ಸಂಗೊಳ್ಳಿ ರಾಯಣ್ಣ ಆಗೋದು ಹೇಗೆ, ಶಿವಾಜಿ ಆಗೋದು ಹೆಂಗೆ ಅನ್ನೋದನ್ನು ಹೇಳ್ಕೊಡುತ್ತಾ? ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಶಿಕ್ಷೆ ಅಲ್ಲ. ಶಿಕ್ಷಣ ಅನ್ನೋದು ಅಮೂಲ್ಯವಾದದ್ದು, ಅದನ್ನ ಪಡೆಯೋದಕ್ಕೂ ಯೋಗ್ಯತೆ ಇರಬೇಕು. ನೀವೆಲ್ಲ ಯಾವ ಶಿಕ್ಷಣ ಸರ್? ಪುರಾತನ ಪರಂಪರೆ ಶಿಕ್ಷಣನ ಅಥವಾ ನಿಮ್ಮ ಪರಂಪರೆ ಶಿಕ್ಷಣನ?
ಕೇರಿಂಗು, ಫೆಸಿಲಿಟೀಸು, ಇನ್ಫ್ರಾಸ್ಟ್ರಕ್ಚರು, ಬುಕ್ಸು, ಯೂನಿಫಾರ್ಮು ಅಂತ ಲಕ್ಷ ಲಕ್ಷ ವಸೂಲಿ ಮಾಡಿಕೊಡ್ತೀರಲ್ಲ, ಆ ಶಿಕ್ಷಣನಾ? ಸ್ಕೋಪ್ ಅನ್ನೋ ಹೆಸರಲ್ಲಿ ಆರ್ಟ್ಸು, ಕಾಮರ್ಸು, ಸೈನ್ಸು, ಲಾ ಅಂತ ಹೇಳಿ ಥರದ ಮುಖವಾಡಗಳನ್ನು ಹಾಕ್ಕೊಡ್ತೀರಲ್ಲ, ಆ ಶಿಕ್ಷಣನಾ? ನಮ್ಮ ಇಡೀ ದೇಶದ ಭವಿಷ್ಯ ನಿಂತಿರೋದು ಡಿವಿಷನ್ಗಳ ಮೇಲೆ. ಹೈ ರ್ಯಾಂಕ್ ತಗೊಂಡು ಪಾಸ್ ಆದವರು ಪ್ರೊಫೆಸರ್ಗಳ ಕಾಲಿಗೆ ಬಿದ್ದು ಕೆಲಸ ತಗೊಳ್ತಾರೆ. ಆವ್ರೇಜ್ ಬಂದವರು ಇವ್ರ ಕೆಳಗಡೆ ಕೆಲಸ ಮಾಡ್ತಾರೆ. ಇವ್ರು ಹೇಳಿದ್ದು ಕೇಳಲಿಲ್ಲ ಅಂತಂದರೆ ಕೆಲಸ ಬಿಟ್ಟು ಕೂಲಿನೋ ಮತ್ತೊಂದೇನೋ ನೋಡಿಕೊಂಡು ಜೀವನ ಸಾಗಿಸ್ತಾರೆ. ಅದೇ ಫೇಲ್ ಆಗಿ ಪೋಲಿ ತಿರುಗ್ತಿದ್ದವರು ರಾಜಕಾರಣಿಗಳಾಗಿ ಇವರೆಲ್ಲರ ಮೇಲೂ ಅಧಿಕಾರ ಚಲಾಯಿಸ್ತಾರೆ. ಇದು ನಮ್ಮ ದೇಶದ ಪರಿಸ್ಥಿತಿ. ಹಲೋ, ಉತ್ತರ ಕೊಡಿ ಸರ್. ನಾನೇನು ನಲದಮ್ಮೆ ಅಂತ ಕತೆ ಹೇಳ್ತಿದ್ದೀನಾ ಅಥವಾ ಶೇಕ್ಸ್ಪಿಯರ್ ನಾಟಕ ಮಾಡ್ತಿದ್ದೀನಾ? ಉತ್ತರ ಕೊಡಿ. ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಗಳಲ್ಲಿ ಮುಗಲ್ಲು, ಅರಬ್ಬು, ಬ್ರಿಟಿಷರ ಬಗ್ಗೆ ಬರೆದಿದ್ರೆ ಇದನ್ನು ಓದಿ ಮಕ್ಕಳು ವಿಶ್ವೇಶ್ವರಯ್ಯ, ಅಬ್ದುಲ್ ಕಲಾಂ ಆಗ್ತಾರೆ ಸರ್. ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು ಭಾರತನ ತಾಯಿ ಅಂತ ತಿಳ್ಕೊಂಡು ತಮ್ಮ ಪ್ರಾಣನ ತ್ಯಾಗ ಮಾಡಿದವ್ರ ಬಗ್ಗೆ. ತಮ್ಮ ಜೀವನದ ಅಮೂಲ್ಯ 23 ವರ್ಷಗಳನ್ನು ಬ್ರಿಟಿಷರು ಜೈಲಲ್ಲಿಟ್ಟರು ಕೂಡ ಧೈರ್ಯಗೆಡದೆ ಇರೋರ ಬಗ್ಗೆ. ತಾಯಿ ಭಾರತಾಂಬೆಗೋಸ್ಕರ ಹಗಲು ರಾತ್ರಿ ಅಂತ ನೋಡದೆ ಬೆವರು ಸುರಿಸಿ 16ನೇ ವರ್ಷಕ್ಕೆ ಗಲ್ಲಿಗೇರಿದವ್ರ ಬಗ್ಗೆ. ಇದೆಲ್ಲ ನಿಮ್ಮ ಕಾಲ ಟೆಕ್ಸ್ಟ್ ಬುಕ್ಸಲ್ಲಿ ಇತ್ತಾ? ಅಥವಾ ಇದುವರೆಗೂ ನೀವು ಇದ್ಯಾವುದು ಕೇಳಲೇ ಇಲ್ವಾ? ನಾಲಿಗೆ ಉದ್ದಾಗ್ತಾ ಇದೆ, ಮಾತಿನ ಮೇಲೆ ನಿಗಾ ಇರಲಿ. ನಿಗಾ ಇರಬೇಕಾಗಿರೋದು ಸರ್ಕಾರಕ್ಕೆ, ಸ್ಟೂಡೆಂಟ್ಸ್ಗಳ ಮೇಲೆ, ನನಗಲ್ಲ. ಕುಣಿಲಾರ್ದೋನು ನೆಲಡೊಂಕು ಅಂದಂತೆ ಓದೋಕ್ಕಾಗದಿರೋ ನಿನ್ನಂಥ ಬೇಸಿಗಳು ಎಜುಕೇಷನ್ ಸಿಸ್ಟಮ್ನ ಸರಿ ಮಾಡ್ತಾರಂತೆ. ಯು ಬ್ಲಡಿ ಬಾಸ್ಟರ್ಡ್. ಈ ಬೈಗಳನ್ನು ಸ್ಕೂಲಲ್ಲೇ ಕಲ್ತ್ರ ಸರ್? ನಿಮ್ಮ ಟೀಚರೋ, ಸೀನಿಯರೋ, ಇಲ್ಲ ಯಾರೋ ದೊಡ್ಡವ್ರು ಹೇಳಿರ್ತಾರೆ, ಕೇಳದೇ ಇರೋದನ್ನು ಹೇಳೋಕ್ಕಾಗಲ್ವಲ್ಲ ಸರ್? ಜಗತ್ತಲ್ಲಿ ಡೆವಲಪ್ಡ್ ಕಂಟ್ರೀಸ್ ಅಂತ ಯಾವ್ದ್ಯಾವ್ದು ಇದೆಯೋ ಆ ದೇಶದ ಮಕ್ಕಳಿಗೆ ಅವ್ರ ದೇಶದ ಬಗ್ಗೆ ಹೆಮ್ಮೆ ಪಡುವಂಥ ವಿಚಾರಗಳನ್ನು ಪಾಠ ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಯಾವ ದೇಶನ ಮನೆ ಅಂತ ತಿಳ್ಕೊಳ್ಬೇಕೋ ಆ ದೇಶನ ಯಾರ್ಯಾರು ಯಾವಾಗ ಎಷ್ಟು ಲೂಟಿ ಮಾಡಿದ್ರು ಅಂತ ಪಿನ್ ಟು ಪಿನ್ ಹೇಳ್ಕೊಡ್ತಾರೆ. ಇದನ್ನೆಲ್ಲ ಕಲ್ತ್ರೆ ಮಕ್ಕಳು ಇನ್ನೇನು ಮಾಡ್ತಾರೆ ಸರ್? ಬೇರೆ ದೇಶದ ಮಕ್ಕಳ ಹತ್ರ ಅವ್ರ ದೇಶದ ಮೈಥಾಲಜಿ ಬಗ್ಗೆ ಹೇಳಿ ಅಂತಂದರೆ ಉಸಿರು ಬಿಡದೆ ಹೇಳ್ತಾರೆ. ನಮ್ಮ ದೇಶದ ಮಕ್ಕಳ ಹತ್ರ ಕೇಳಿ, ಅವರಲ್ಲಿಂದ ಹೇಳ್ತಾರೆ. ಯಾರಾದರೂ ತಲೆ ತಿಂತಾ ಇದ್ರೆ ಸಾಕಪ್ಪ ನಿನ್ನ ರಾಮಾಯಣ ಅಂತಾರೆ. ಯಾವುದಾದ್ರೂ ಉದ್ದ ಕತೆ ಹೇಳಿದ್ರೆ ಯಾವಾಗ ಮುಗಿಯುತ್ತಪ್ಪ ನಿನ್ನ ಮಹಾಭಾರತ ಅಂತಾರೆ. ಅಪ್ಪಿ ತಪ್ಪಿ ಯಾರಾದರೂ ಒಳ್ಳೆ ವಿಚಾರ ಹೇಳಿದರೆ ಏನು ಭಗವದ್ಗೀತೆ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಇದರಲ್ಲೇ ಗೊತ್ತಾಗುತ್ತಲ್ಲ ನಮ್ಮ ದೇಶದ ಮಕ್ಕಳಿಗೆ ನಮ್ಮ ದೇಶದ ಮೈಥಾಲಜಿ ಬಗ್ಗೆ ಎಷ್ಟು ಗೌರವ ಇದೆ ಅಂತ. ಯಾವ ದೇಶದ ಮೈಥಾಲಜಿ ಬಗ್ಗೆ ಮಾತಾಡ್ತಿದ್ಯಾ? ಹೆಂಡ್ತಿನ ಕಳ್ಕೊಂಡು ಊರೂರು ತಿರುಗಿದ್ನಲ್ಲ ಅವನ ಬಗ್ಗೆನಾ, ಅಥವಾ ಹೆಣ್ಮಕ್ಳ ಹಿಂದೆ ಊರಿಡೀ ತಿರುಗಿದ್ನಲ್ಲ ಅವನ ಬಗ್ಗೆನಾ? ಹುಟ್ಟಿದ ನೆಲ, ಭಾಷೆ, ಸಂಸ್ಕೃತಿ ಬಗ್ಗೆ ಬೆಲೆ ಕೊಡದೆ ದೊಡ್ಡ ನಿಯತ್ತು ಅಂತ ಖಾಕಿ ಹಾಕೊಂಡು ಲಂಚ ತಕೊಂಡು ಮಜಾ ಮಾಡೋ ನಿನಗೆ ನಾಚಿಕೆ ಅಂತಂದ್ರೆ ಏನೋ ಗೊತ್ತು ಅಮ್ಮ? ಏನೋ ನಾಚಿಕೆ ಬಗ್ಗೆ ಮಾತಾಡ್ತೀಯ? ನಾಚಿಕೆ ಬಗ್ಗೆ ನಿಂಗೆ ಬಾರಿ ಗೊತ್ತಲ್ಲ. ಆಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಬಾಬಾ ಎಷ್ಟು ಅಂತ ಮಾತಾಡ್ತೀಯೋ? ಎಜುಕೇಶನ್ ಅಂತೆ, ಸಿಸ್ಟಮ್ ಅಂತೆ. ಹಾರಾಮ್ ಕೋರ್ ನನ್ನ ಮಗನೇ. ಕತ್ತಿಗೇನೋ ಗೊತ್ತು, ಕಸ್ತೂರಿ ವಾಸನೆ. ಏನು ಕೊಟ್ಟುಗೂಡು ಗೊತ್ತು, ಕತ್ತೆಗೆ ಹೊರೋದು ಗೊತ್ತು, ಎಗರ್ಸೋದು ಗೊತ್ತು. ಎಷ್ಟು ಅಂತ ಬೆವರು ಹರಿಸ್ತೀಯೋ? ನಿನ್ನಂತ ಹಲ್ಕಟ್ಗೋಸ್ಕರ ಬೆವರು ಹರಿಸೋ ಬದಲು ಒಳ್ಳೆ ಕೆಲಸಕ್ಕೆ ಯಾವುದಕ್ಕಾದ್ರೂ ಹರಿಸ್ತಿದ್ರೆ ಇಷ್ಟೊತ್ತಿಗೆ ಹೆಸರಾದ್ರೂ ಬರ್ತಿತ್ತು. ಎವ್ರಿ ಸಕ್ಸಸ್ ನೀಡ್ಸ್ ಸಫಿಷಿಯಂಟ್ ಹಾರ್ಡ್ ವರ್ಕ್. ನನಗೂ ಟೈಮ್ ಬರುತ್ತೆ. ನಾನು ರಿಲೀಸ್ ಆದಮೇಲೆ ಎಜುಕೇಷನ್ ಸಿಸ್ಟಮ್ನ ಖಂಡಿತವಾಗ್ಲೂ ಬದಲಾಯಿಸ್ತೀನಿ. ಜಗತ್ತಲ್ಲಿ ಭಾರತೀಯರನ್ನು ನೋಡಿದ್ರೆ ಕೈ ಎತ್ತಿ ಮುಗಿಯೋ ಥರ ಮಾಡ್ತೀನಿ. ಇದು ಕೇವಲ ನನ್ನಿಂದ ಮಾತ್ರ ಸಾಧ್ಯ. ನಿನ್ನಂತ ನರ್ಸತ್ತೋನಿಂದಲ್ಲ.
ನಾಳೆಗೆ ಹೆಡ್ಲೈನ್ಸ್ ರೆಡಿ ಮಾಡ್ಕೋ. ಇರುಳಲ್ಲಿ ಬರ್ಬರ ಹತ್ಯೆ, ಊಹಿಸಲು ಆಗದ ದಾರುಣ ಸಾವು. ಏನು, ನೀನು ರಿಲೀಸ್ ಆಗ್ತೀಯ? ಚಾನ್ಸೇ ಇಲ್ಲ. ಜೈಲಲ್ಲಿ ಜೀವನ ಪೂರ್ತಿ ಕೊಳೆಯೋ ತರ ಮಾಡ್ತೇನೆ. ಬದುಕೋಕ್ಕೂ ಆಗಲ್ಲ, ಸಾಯೋಕ್ಕೂ ಆಗಲ್ಲ. ಏನು, ಕೈ ಮುಗಿಯೋ ತರ ಮಾಡ್ತೀಯ? ಇದೇ ಕೈಯಿಂದ ತಾನೇ? ಅನ್ಯಾಯವಾಗಿ ಕೈ ಕಳ್ಕೊಂಡ್ಬಿಟ್ಟಿಯಲ್ಲೋ. ಕಳ್ಕೊಂಡಿರೋದು ಕೈ ಮಾತ್ರ ಸರ್. ನೀವು ಮಾಡಿರೋ ಅನ್ಯಾಯ, ಅಕ್ರಮ ಎಲ್ಲದ್ರದ್ದು ನನ್ನ ಹತ್ರ ಪ್ರೂಫ್ ಇದೆ. ಬಾಯಿದೆ ತಾನೇ ನಿಂಗೆ? ಓ, ಬಿಡೋ. ಸರ್ ಹೇಳಿ, ದಾರುಣ ಸಾವು ಅಂದ್ರಲ್ಲ ಸರ್, ಹೆಡ್ಲೈನ್ಸ್ ಅಂದ್ರಲ್ಲ ಸರ್. ಹಲೋ ಹಲೋ ಹೇಳಿ ಸರ್. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎವ್ರಿ ಸಕ್ಸಸ್ ನೀಡ್ಸ್ ಸಫಿಷಿಯಂಟ್ ಹಾರ್ಡ್ ವರ್ಕ್. ನನಗೂ ಟೈಮ್ ಬರುತ್ತೆ. ನಾನು ರಿಲೀಸ್ ಆದ್ಮೇಲೆ ಎಜುಕೇಶನ್ ಸಿಸ್ಟಮ್ನ ಖಂಡಿತವಾಗ್ಲೂ ಬದಲಾಯಿಸಿ ಜಗತ್ತಲ್ಲಿ ಭಾರತೀಯರನ್ನು ನೋಡಿದ್ರೆ ಕೈ ಎತ್ತಿ ಮುಗಿಯೋ ತರ ಮಾಡ್ತೀನಿ. ಇದು ಕೇವಲ ನನ್ನಿಂದ ಮಾತ್ರ ಸಾಧ್ಯ. हमारी मर्जी से कुछ नहीं चलती. जब उसकी मर्जी चलती है तब किसी की नहीं चलती. ಕಾಡುವ ಕಥೆಗಳು ತುಂಬಾ ಲೋಕದಲ್ಲಿ, ಕಾಡುವ ದಿನಗಳು ತುಂಬು ಹರೆಯದಲ್ಲಿ, ಸಾಗುವ ಜನಗಳು ಜಾಸ್ತಿ ನಿನ್ನ ಬಿಟ್ಟು, ತಾಗುವ ಜನಗಳು ಕಮ್ಮಿ ಹೃದಯ ಕೊಟ್ಟು. ಗೂಳಿ ಹಾಡಿ ಸಾಯಬೇಡ ನೀನು, ಕಾಡಿಬೇಡಿ ಸಾಧಿಸುತ್ತ ಏನು, ಲೋಕ ಒಂದು ಖಾಲಿ ಟಿನ್ನು. ಅಮರೋಸಿಸ್ ಇದು ಕಣ್ಣು ಕಾಣದಂತ ಕಾಯಿಲೆ, ಅಮರೋಸಿಸ್ ಇದು ಸುಣ್ಣ ಬಡಿದು ನೋಡುವ ಕ್ಷಣ, ಅಮರೋಸಿಸ್ ಇದು ಕಣ್ಣು ಮುಚ್ಚಿದಾಗ ಕಾಣುವ ಅಮರೋಸಿಸ್.